ಮಗನನ್ನ ರಕ್ಷಿಸಲು ಹೋಗಿ ದಂಪತಿ ಸೇರಿ ಮೂವರ ದುರ್ಮರಣ. ಮೊಬೈಲ್ ಜಗಳಕ್ಕೆ ದುರಂತ ಅಂತ್ಯ. ಬೆಟ್ಟದಿಂದ ಬಿದ್ದು ಮೂವರು ಸಾವು. ಆತ್ಮಹತ್ಯೆಗೆ ಯತ್ನಿಸಿದ್ದ ಮಗನನ್ನ ತಡೆಯೋದಕ್ಕೆ ಹೋದ ತಂದೆ ತಾಯಿ ಸಾವು. ಛತ್ರಪತಿ ಸಂಭಾಜಿನಗರದಲ್ಲಿ ಬೆಚ್ಚಿ ಬೀಳಿಸಿದ ದುರಂತ. ಒಂದೇ ಕುಟುಂಬದ ಮೂವರು ಬಲಿ. ಮೊಬೈಲ್ ಫೋನ್ ವಿಚಾರವಾಗಿ ಪೋಷಕರೊಂದಿಗೆ ಜಗಳವಾಡಿದ 19 ವರ್ಷದ ಯುವಕ ಆತ್ಮಹತ್ಯೆಗೆ ಯತ್ನಿಸಿದ ಘಟನೆ ಕುಟುಂಬದ ದುರಂತಕ್ಕೆ ಕಾರಣವಾಗಿ ತಂದೆ ತಾಯಿ ಸೇರಿ ಮೂವರು ಮೃತಪಟ್ಟಿರುವ ದಾರುಣ ಘಟನೆ ಮಹಾರಾಷ್ಟ್ರದ ಛತ್ರಪತಿ ಸಂಭಾಜಿನಗರದಲ್ಲಿ ನಡೆದಿದೆ. ಜಾಲ್ತಾ ಘಾಟ ಪ್ರದೇಶದ ನಿವಾಸಿಯಾದ 19 ವರ್ಷದ ಕುನಾಲ್ ಮುರಳೀಧರ್ ಚಾಂದ್ಗುಡೆ ಶುಕ್ರವಾರ ಬೆಳಗ್ಗೆ ಆತ್ಮಹತ್ಯೆ ಮಾಡಿಕೊಳ್ಳುವ ಉದ್ದೇಶದಿಂದ ಟಿಸ್ಗಾಂವ್ ಪ್ರದೇಶದ ಬೆಟ್ಟವೊಂದಕ್ಕೆ ತೆರಳಿದ್ದಾನೆ. ವಿಷಯ ತಿಳಿದ ಪೋಷಕರಾದ 48 ವರ್ಷದ ಮುರಳೀಧರ್ ಚಾಂದ್ಗುಡೆ ಮತ್ತು ಸಂಗೀತಾ ಚಾಂದ್ಗುಡೆ ಸ್ಥಳಕ್ಕೆ ಧಾವಿಸಿ ಮಗನನ್ನ ಮನವೊಲಿಸೋದಕ್ಕೆ ಪ್ರಯತ್ನಿಸಿದ್ದಾರೆ. ಈ ವೇಳೆ ಪೊಲೀಸರು, ಗ್ರಾಮಸ್ಥರು ಹಾಗೂ ಅಗ್ನಿಶಾಮಕ ಸಿಬ್ಬಂದಿ ಕೂಡ ರಕ್ಷಣಾ ಕಾರ್ಯಾಚರಣೆ ನಡೆಸಿದ್ರು. ಆದರೆ ತಂದೆ ಮಗನನ್ನ ಸಮಾಧಾನ ಪಡಿಸುತ್ತಿದ್ದಾಗ ಕುನಾಲ್ ಬೆಟ್ಟದಿಂದ ಕೆಳಗೆ ಹಾರಿದ್ದಾನೆ. ಮಗನನ್ನ ಉಳಿಸೋದಕ್ಕೆ ಮುಂದಾದ ತಂದೆಯೂ ಕೆಳಗೆ ಬಿದ್ದು ಮೃತಪಟ್ಟಿದ್ದಾರೆ. ಈ ದೃಶ್ಯ ಕಂಡ ತಾಯಿ ದಿಗ್ಭ್ರಮೆಯಿಂದ ಬೆಟ್ಟದಿಂದ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಪೊಲೀಸರು ತಿಳಿಸಿದ್ದಾರೆ. ಘಟನೆಯಿಂದ ಸ್ಥಳದಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿದ್ದು ಪೊಲೀಸರು ಮೃತದೇಹಗಳನ್ನು ವಶಕ್ಕೆ ಪಡೆದು ಮುಂದಿನ ತನಿಖೆ ಕೈಗೊಂಡಿದ್ದಾರೆ.